ಎಲ್ರಿಗೂ ನಮಸ್ಕಾರ. ಸುಮಾರು ದಿನದಿಂದ ಏನು ಮೀಡಿಯಾದಾಗ ಸೋಷಿಯಲ್ ಮೀಡಿಯಾದಾಗ ಬರೀ ಪ್ರಜಾಕೀಯ ಅಂತಂದು ಉಪ್ಪಿ ಸರ್ನ ಕರ್ಸೋದು ಇಂಟರ್ವ್ಯೂ ಮಾಡೋದು ಮಾಡತ್ತೀರಿ. ಬಟ್ ರಿಯಾಲಿಟಿ ಒಳಗ ಈ ಉಪ್ಪಿ ಸರ್ ಯಾವಾಗೋ ಹೇಳಿ ಅವ್ರ ವಿಚಾರ ಹೇಳಿ ಮುಗಿಸ್ಬಿಟ್ರ. ಬಟ್ ಮುಂದೆ ನಮ್ಮ ಕೆಲಸ ಅನ್ನೋದು ಇನ್ನೂವರೆಗೂ ಗೊತ್ತಾಗಲ್ದು, ಮುಂದೆ ಗೊತ್ತಾಗ್ತಿಲ್ಲ ಅನ್ನೋದು ಗೊತ್ತಾಗಲ್ದು. ಏನ ಆಕ್ಚುಲಿ ಮಾತಾಡ್ಬೇಕಾಗಿರೋದು ನಾವು ಸಾಮಾನ್ಯ ಜನ, ಮೀಡಿಯಾದವ್ರು ಎಲ್ಲಾರು ಸೇರ್ಕೊಂಡು ಹೌದು ಇದು ಕರೆಕ್ಟ್ ಐತಿ, ಇದು ಮಾಡ್ಕೊಂಡು ಹೋಗೋಣ ಅಂತ ಅನ್ನೋದ್ ಬಿಟ್ಟ ಅವ್ರನ್ನ ಫೀಡ್ ಗಿಳಿರಿ, ನಿಮ್ದ್ರಾಕಿ ಒಂದ್ ಸ್ವಲ್ಪ ದುಡ್ಡು ಖರ್ಚಾಗ್ಲಿ, ಆಮೇಲೆ ಏನ್ ನೀವ್ ಹೇಳದ ಅರ್ಥ ಆಗವಲ್ದು, ಏನ್ ಹೇಳೋದ್ ಅರ್ಥ ಆಗವಲ್ದು. ಸಿಂಪಲ್ ಐತಲ್ಲ, ನಿಮ್ಮ ಸಮಸ್ಯೆಗಳಿಗೆ ಒಂದು ಆ್ಯಪ್ ಮಾಡ್ಯಾರ, ಅಲ್ಲಿ ಒಂದು ಕ್ಲಿಕ್ ಮಾಡಿದ್ರೆ ಏನ್ ಸಮಸ್ಯೆ ಅಂತ ಗೊತ್ತಾಗಿದೆ, ಅದನ್ನ ಕೇಳಂತವನೊಬ್ಬನ ಆಯ್ಕೆ ಮಾಡ್ಕೊಂಡ್ಬಿಟ್ರೆ ಮುಗಿದೋತ್ತು. ಅದು ನಾನು ಆಗಿರ್ಬೋದು, ನೀವಾಗಿರ್ಬೋದು, ಯಾರಾಗಿರ್ಬೋದು. ಅವ್ರು ನಿಮ್ಗೆ ಸರಿ ಅನ್ಸಲ್ಲ ನೀವ ಪಾರ್ಟಿಸಿಪೇಟ್ ಮಾಡಬಹುದಲ್ಲ. ಅದ್ರಾಗ ಏನೈತೆ ಅಂತ ಟ್ವಿಸ್ಟ್ ಮಾಡ್ಕೊಂಡು ಕಷ್ಟ ಅನ್ಭವಿಸಂತದ್. ಇಲ್ಲಿ ಏನಾಗ್ಬಿಟ್ಟೈತೆ ಅಂತಂದ್ರೆ ಬರೀ ಅದನ್ನ ನೋಡಿ 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 ಅವರ ಬರ್ಬೇಕು, ಅವರ ಸರಿ ಮಾಡ್ಬೇಕು ಅನ್ನೋದು ಐತಲ್ಲ. ಈ ಮನಸ್ಥಿತಿನ ನಾವ್ ಹೊರಗೆ ಬರ್ಬೇಕು ವಿನಃ ಅವ್ರ ಹೊರಗೆ ಬರೋದು, ಅವ್ರ ಏನ ಮಾಡೋದು, ಅವ್ರ ಫೀಡಿಗಿಡೋದು ಅಲ್ಲ. ಸೊ ಈ ಬದಲಾವಣೆ ಅನ್ನೋದು ನಮ್ಮ ಒಳಗಡೆ ಆಗ್ಬೇಕನ್ನೋ ಉದ್ದೇಶ ಅಂತ ಇಷ್ಟೆಲ್ಲ ಮಾಡಿರೋದು. ಮತ್ತು ಪುನಃ ಅವರ ಬೇಕು, ಅವರ ಬರ್ಬೇಕು, ಒಂಥರ ಮೂರ್ಖತನ ಅಂತ ಅನಿಸ್ತೈತಿ, ಅಸಹಾಯಕತೆ ಅಂತ ಅನಿಸ್ತೈತಿ, ಹೋಪ್ಲೆಸ್ ಅಂತ ಅನಿಸ್ತೈತಿ. ಸೊ ಇದರಿಂದ ಆಚೆ ಬಂದೆ ಒಂದ್ ಸ್ವಲ್ಪ ವಿಚಾರನ ಅರ್ಥ ಮಾಡ್ಕೊಂಡು ಸಿಂಪಲ್ ಆಗಿ ವಿಚಾರಗಳಿಗೆ ಓಟ್ ಹಾಕಿದ್ರೆ ಮುಗಿದು ಹೋತ್. ಯಾಕಿಷ್ಟು ಕಷ್ಟ ಪಡ್ಕೊಂಡು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಆ ಜಾತಿ ಈ ಧರ್ಮ ಅನ್ಕೊಂಡ್ ಕುಂದ್ರದ್ರಾಗ ಅರ್ಥ ಇಲ್ಲ ಅಂತ ನನಗೆ ಅನಿಸ್ತೈತಿ. ಉಳ್ಕಿದ್ ನಿಮಗ್ ಬಿಟ್ಟಿರದ್ದು. ಪ್ರಜಾಕಿ ಅನ್ನೋದು ಒಂದು ವೆಬ್ಸೈಟ್ ಐತಿ, ನೋಡ್ರಿ. ಸರಿ ಅನ್ಸರಿ ಬೆಂಬಲಿಸ್ರಿ, ಇಲ್ಲ ಅಂತಂದ್ರೆ ಗೊತ್ತೈತಲ್ಲ, ಅದೇ ರಾಜಕೀಯ. ಜೈ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗ